ಹಾಯ್, ನಮಸ್ತೆ ಎಲ್ಲರಿಗೂ. ದಿಸ್ ಇಸ್ ನಂದಿನಿ ಫ್ರಮ್ ನಂದನಾಸ್ ಕ್ರಿಯೇಷನ್, ವಿಜಯನಗರ್, ಬ್ಯಾಂಗ್ಳೂರ್. ನಮ್ಮದು ಆನ್ಲೈನ್ ಬಿಸ್ನೆಸ್ ಇದೆ ಮತ್ತು ಹೋಮ್ ಬೇಸ್ಡ್ ಬಿಸ್ನೆಸ್ ಆ್ಯಕ್ಚುಲಿ. ಇವತ್ತು ನಾನು ತೋರಿಸ್ತಿರುವಂಥ ಇದು ಆರ್ಟಿಕಲ್ಸ್ ಬಂದು 2 ಪೀಸ್ ಸೆಟ್ಟು ಮತ್ತು 3 ಪೀಸ್ ಸೆಟ್ ಇದೆ. ಇದೆಲ್ಲ ಕಾಟನ್, ಜೈಪುರ್ ಕಾಟನ್ನು 60x60 ಇರುತ್ತೆ, ಪ್ಯೂರ್ ಕಾಟನ್ನು, ಮತ್ತು ಕೆಲವೆಲ್ಲ ಸಿಲ್ಕಲ್ಲಿರುತ್ತೆ. ನಾನು ಆಸ್ ಇನ್ ಒನ್ ತೋರಿಸ್ತಾ ಮೆನ್ಷನ್ ಮಾಡ್ತಾ ಹೋಗ್ತೀನಿ. ಇದು ಬಂದು ಫಸ್ಟ್ ಪೀಸು. ಇದು ಬಂದು ಗ್ರೀನ್ ಅಲ್ಲಿ ನಿಮ್ಗೆ ಕಾಣಿಸ್ತಿದೆ ಅನ್ಕೋತೀನಿ. ದಿಸ್ ಇಸ್ ಲೇಸ್ ವರ್ಕ್. ಇದು ವಿ ನೆಕ್ಕಲ್ಲಿ ಬರುತ್ತೆ. ಇದು ಲೇಸ್ ವರ್ಕ್ ಇದೆ, ಡೀಪ್ ಇಲ್ಲ, ನಿಮಗೆ ಕಾಣಿಸ್ತಿದೆ ನೋಡಿ. ಮತ್ತೆ ಆಕ್ಚುಲಿ ಹ್ಯಾಂಡ್ಸ್ ಅಲ್ಲಿ ಲೇಸ್ ವರ್ಕ್ ಇದೆ. ಇದು ಆಕ್ಚುಲಿ ಲೆಂದಿನೇ ಇದೆ. ಮತ್ತೆ ನೋಡಿ, ಇದರಲ್ಲಿ ಟಾಪ್ ಅಲ್ಲಿ ನಿಮಗೆ ಬಂದು ಪಾಕೆಟ್ಸ್ ಅವೈಲೇಬಲ್ ಇದೆ. ಬಾಟಮ್ ಅಲ್ಲಿ ಆಕ್ಚುಲಿ ಪಾಕೆಟ್ಸ್ ಅವೈಲೇಬಲ್ ಇಲ್ಲ. ಬ್ಯಾಕ್ ಸೈಡು ಇಲಾಸ್ಟಿಕೇಟೆಡ್ ಬರುತ್ತೆ, ಫ್ರಂಟ್ ಅಲ್ಲಿ ಹೀಗೆ ಸ್ಟ್ರೈಟ್ ಬರುತ್ತೆ. ಆಕ್ಚುಲಿ ಇದು ವೆರಿ ಕಂಫರ್ಟೇಬಲ್ ಪ್ಯಾಂಟ್ ಬಂದು ಹೀಗಿದೆ ನೋಡಿ. ಇದು ಇದು ಆಫ್ ವೈಟು ಮತ್ತೆ ಆಕ್ಚುಲಿ ಟಾಪಿಗೆ ಮ್ಯಾಚ್ ಆಗೋಂಗೆ ಗ್ರೀನ್ ಅಲ್ಲಿ ಈ ಡಿಸೈನ್ ಇದೆ. ಆಕ್ಚುಲಿ ಇದ್ರ ಪ್ರೈಸ್ ಬಂದು ನಿಮಗೆ 750 ಮತ್ತೆ ಶಿಪ್ಪಿಂಗ್ ಅಕ್ರಾಸ್ ದ ಇಂಡಿಯಾ ಇರುತ್ತೆ 70 ರುಪೀಸ್. ಇದು ಇದರಲ್ಲಿ ಓನ್ಲಿ ಎಕ್ಸೆಲ್ ಸೈಜ್ ಅವೈಲೇಬಲ್ ಇದೆ. ಬೇಗ ಬುಕ್ ಮಾಡ್ಕೊಳ್ಳಿ. ಈ ನೆಕ್ಸ್ಟ್ ಪೀಸ್ ಬಂದು ನೋಡಿ, ರಾಣಿ ಕಲರಲ್ಲಿದೆ. ಇದು ಲಾಸ್ಟ್ ತೋರಿಸಿದ್ನಲ್ಲ ಅದೇ ಥರ ಗ್ರೀನಲ್ಲಿ ಬೇರೆ ಕಲರು, ಸ್ವಲ್ಪ ಬೇರೆ ಡಿಸೈನ್ ಇದೆ. ಇದೇ ಥರ ವಿ ನೆಕ್ಕು, ಇಷ್ಟೇ ಡೀಪ್ ಇರೋದು. ಹಾಗೇನು ಡೀಪ್ ಆಗಿ ಕಾಣಲ್ಲ. ವಿ ನೆಕ್ ಅಂದರೆ ನೋಡಿ, ಲೇಸ್ ವರ್ಕ್ ಇದೆ, ಹ್ಯಾಂಡ್ಸಲ್ಲೂ ಲೇಸ್ ವರ್ಕ್ ಇದೆ, ಮತ್ತು ಇಷ್ಟು ಲಾಂಗ್ ಬರುತ್ತೆ. ಪ್ಯಾಂಟು ಅಷ್ಟೇ. ಇದು ವೈಟ್ ವಿತ್ ಈ ರಾಣಿ ಪಿಂಕ್ ಟಾಪಲ್ಲಿ ಏನಿದೆ ಅದರದ್ದೇ ಕಾಂಬಿನೇಷನ್ ಇದೆ. ಮತ್ತು ಈ ಪ್ಯಾಂಟು ಅಷ್ಟೇ ಬಂದು ನಿಮಗೆ ಬ್ಯಾಕ್ ಸೈಡು ಇಲಾಸ್ಟಿಕೇಟೆಡು, ಫ್ರಂಟಲ್ಲಿ ಹಾಗೆ ಪಟ್ಟಿ ಥರ ಬಂದಿದೆ. ಸೊ ಇದು ವೆರಿ ಕಂಫರ್ಟೇಬಲ್ ಟು ವೇರ್. ಇದ್ರ ಪ್ರೈಸ್ ಬಂದು 750 ಮತ್ತು ಶಿಪ್ಪಿಂಗು 70 ರುಪೀಸ್ ಇರುತ್ತೆ ಅಕ್ರಾಸ್ ದ ಇಂಡಿಯಾ. ಇದು ಅಷ್ಟೇ, ಜಸ್ಟ್ ಎಕ್ಸೆಲ್ ಸೈಜ್ ಅಷ್ಟೇ ಅವೈಲೇಬಲ್. ಇದು ನೆಕ್ಸ್ಟ್ ಪೀಸ್ ಬಂದು ಇದು ಕಾಟನ್ 60x60 ಜೈಪುರಿ ಕಾಟನ್. ಇದರಲ್ಲಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಇದೆ ನೋಡಿ, ಈ ಥರ ಡೀಟೇಲ್ಡ್ ಆಗಿ ಕಾಣಿಸುತ್ತೆ ಅನ್ಕೋತೀನಿ ಈ ಥರ. ಆಮೇಲೆ ಸ್ಲೀವ್ಸ್ ಈ ಥರ ಬರುತ್ತೆ. ಪ್ಯಾಂಟ್ ಹೀಗಿದೆ. ಟಾಪಲ್ಲೂ ಆ್ಯಕ್ಚುಲಿ ನಿಮಗೆ ಪಾಕೆಟ್ ಇದೆ, ಬಾಟಮಲ್ಲಿಲ್ಲ. ಇದು ಅಷ್ಟೇ, ಬ್ಯಾಕ್ ಸೈಡ್ ಇಲಾಸ್ಟಿಕೇಟೆಡು, ಫ್ರಂಟ್ ಈ ಥರ ಪ್ಲೇನ್ ಬರುತ್ತೆ ಪ್ಯಾಂಟು ನೋಡಿ. ಇದಕ್ಕೆ ಕರೆಕ್ಟ್ ಆಗುವಂಥ ಇಲ್ಲಿರೋವಂಥ ಮೇಥಿ ಕಲರ್, ಯೆಲ್ಲೋ ಇಶಲ್ ಇದೆಯಲ್ಲ ಅದೇ ಕಾಂಬಿನೇಷನು. ಆಫ್ ವೈಟು ಮತ್ತು ಯೆಲ್ಲೋ ಕಲರು ಆ್ಯಂಡ್ ಬ್ಲೂ ಕಲರ್ ಕಾಂಬಿನೇಷನ್ ಇದೆ. ಈ ಥರ ಎಲ್ಲ ಪ್ಯಾಂಟಲ್ಲೂ ಈ ಥರ ಸ್ಟ್ರೈಟ್ ಕಟ್ ಬರುತ್ತೆ. ಇದು ತುಂಬ ಕಂಫರ್ಟೇಬಲ್ ಇದೆ. ಯಾರಿಗೆಲ್ಲ ಈ ಥರ ಲೋವರ್ ಪೋರ್ಷನ್ ಸ್ವಲ್ಪ ಜಾಸ್ತಿ ಇರುತ್ತಲ್ಲ ಅವರಿಗೆ ಸ್ವಲ್ಪ ಇಲ್ಲಿ ಬ್ರಾಡಾಗೆ ಕೊಟ್ಟಿದ್ದಾರೆ ಈ ಥರ ನೋಡಿದ್ರೆ ಇಲ್ಲಿ. ಸೊ ವೆರಿ ಕಂಫರ್ಟೇಬಲ್ ಟು ವೇರ್. ಇದು ಬಂದು ನಿಮಗೆ ಈ ಥರ ಇರುತ್ತೆ, ಕಾಣಿಸ್ತಾ ಇದೆ ಅನ್ಕೋತೀನಿ. ಇಲ್ಲಿ ದೊಡ್ಡ ತೋರಿಸ್ತೀನಿ. ಇದರಲ್ಲಿ ಪಾಕೆಟ್ ಇದೆ ಆಸ್ ಐ ಸೆಡ್. ಇದು ಬಂದು ಡಬಲ್ ಎಕ್ಸೆಲ್ ಸೈಜು. ಡಬಲ್ ಎಕ್ಸೆಲ್ಗೆ ಪ್ಯಾಂಟು ಸ್ವಲ್ಪ ಬೇರೆ ಕೊಟ್ಟಿದ್ದಾರೆ, ಇದು ಪ್ಲೈನ್ ಕೊಟ್ಟಿದ್ದಾರೆ. ನಾನು ಆವಾಗಲೇ ಹೇಳ್ದಂಗೆ ನೋಡಿ, ಬ್ಯಾಕ್ ಸೈಡ್ ಹಿಂಗೆ ಇಲಾಸ್ಟಿಕೇಟೆಡ್ ಕೊಡ್ತಾರೆ, ಫ್ರಂಟಲ್ಲಿ ಈ ಥರ ಇದೆ, ಇದು ಮುಂದೆ ಲಾಡ ಇದೆ. ಸೊ ನೀವು ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಇದರಲ್ಲಿ ಎರಡೇ ಸೈಜ್ ಅವೈಲೇಬಲ್ ಇರೋದು, ಲಾರ್ಜು ಮತ್ತು ಡಬಲ್ ಎಕ್ಸೆಲ್. ನೆಕ್ಸ್ಟ್ ಬಂದು ಇದು 2 ಪೀಸ್ ಸೆಟ್ಟು. ಇದು ಕಲರ್ ಕಾಣ್ತಿದೆ ಅನ್ಕೋತೀನಿ, ಮೇಥಿ ಕಲರು. ಮೇಥಿ ಕಲರ್ಗೆ ಈ ಥರ ಬೇರೆ ಕಲರ್ಸಲ್ಲಿ ಡಿಸೈನ್ ಇದೆ. ಇಲ್ಲಿ ನೋಡಿ, ಇದೆಲ್ಲ ಹ್ಯಾಂಡ್ ಎಂಬ್ರಾಯ್ಡ್ರಿ, ಮರೂನ್ ಕಲರಲ್ಲಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಕೊಟ್ಟಿದ್ದಾರೆ ಈ ಥರ ಫುಲ್ಲು ಯೋಗ್ ಪೋರ್ಷನ್ ಪೂರ್ತಿ. ಆಮೇಲೆ ಪ್ಯಾಂಟು ಬಂದು ಈ ಥರ ಇದೆ, ಸ್ವಲ್ಪ ಸ್ಟ್ರೈಟ್ ಕಟ್ಟು. ಮತ್ತು ಇಲ್ಲಿ ವರಿ ಮಾಡೋದು ಬೇಡ ನೀವು, ಇದು ಸ್ವಲ್ಪ ಜಾಸ್ತಿನೇ ಇರುತ್ತೆ ಆ್ಯಕ್ಚುಲಿ. ನಾನು ಹಾಕಿರೋದು ಎಲ್ ಸೈಜು. ಕೆಲವೊಂದರಲ್ಲಿ ನನಗೆ ಎಲ್ಲ ಆಗುತ್ತೆ, ಕೆಲವೊಂದರಲ್ಲಿ ಎಕ್ಸೆಲ್ ಆಗುತ್ತೆ. ಸೊ ಈಗ ಫಸ್ಟ್ ತೋರಿಸಿರೋ ಎಲ್ಲ ಇದು ಇನ್ಕ್ಲೂಡಿಂಗ್ ಡ್ರೆಸ್ಸು 4 ಪೀಸಸಲ್ಲೂ ಈ ಥರ ಪಾಕೆಟ್ ಇದೆ ನಿಮಗೆ. ಮತ್ತು ಪ್ಯಾಂಟು ಬ್ಯಾಕ್ ಸೈಡು ಇಲಾಸ್ಟಿಕೇಟೆಡು ಮತ್ತು ಫ್ರಂಟಲ್ಲಿ ಹಾಗೆ ಪ್ಲೇನ್ ಇರುತ್ತೆ. ಅದು ವೆರಿ ಕಂಫರ್ಟೇಬಲ್ ಟು ವೇರ್. ನೋಡಿ, ಈ ಥರ ಕಾಣಿಸುತ್ತೆ, ಈ ಥರ ಲುಕ್ ಇದೆ. ಇದು ಆ್ಯಕ್ಚುಲಿ ಬಂದು ನಿಮಗೆ ಲಾರ್ಜ್ ಮತ್ತು ಎಕ್ಸೆಲ್ ಸೈಜಲ್ಲಿ ಅಷ್ಟೇ ಇದೆ. ಲಾರ್ಜು ಎಕ್ಸೆಲ್ಲು ಆ್ಯಂಡ್ ಡಬಲ್ ಎಕ್ಸೆಲ್ ಸೈಜಲ್ಲಿದೆ. 3 ಪೀಸಸ್ ಅಷ್ಟೇ ಉಳ್ಕೊಂಡಿದೆ. ಇದ್ರ ಪ್ರೈಸ್ ಬಂದು 850 ಪ್ಲಸ್ 70 ರುಪೀಸು ಶಿಪ್ಪಿಂಗು ಅಕ್ರಾಸ್ ಇಂಡಿಯಾ ಬರುತ್ತೆ. ಇದು ಬಂದು ನೆಕ್ಸ್ಟ್ ಪೀಸು 3 ಪೀಸ್ ಸೆಟ್. ಇದು ಟಾಪು, ಬಾಟಮು ಮತ್ತು ದುಪ್ಪಟ. ಇದು ಬಾಂಧನಿ ಪ್ರಿಂಟಲ್ಲಿ ಬಂದಿದೆ. ಆ್ಯಂಡ್ ನೋಡಿ, ಇದು ಹ್ಯಾಂಡ್ ಎಂಬ್ರಾಯ್ಡ್ರಿ ಎಲ್ಲ ಕ್ರೋಶಾ ವರ್ಕ್, ಆರಿ ವರ್ಕ್ ಇದೆ ಇಲ್ಲಿ. ಆಮೇಲೆ
ಇದು ಆ್ಯಕ್ಚುಲಿ ಗುಡ್ ಲೆಂತ್ ಇದೆ, ಅಬೌವ್ 40 ಇದೆ. ಬಾಂಧನಿ ಪ್ಯಾಂಟ್ ಬರುತ್ತೆ ಈ ಥರ ನೋಡಿ, ಸ್ಟ್ರೈಟ್ ಕಟ್ಟು. ಇದರಲ್ಲೇನು ಎರಡರಲ್ಲೂ ಆ್ಯಕ್ಚುಲಿ ಟಾಪು ಮತ್ತು ಬಾಟಮಲ್ಲಿ ಪಾಕೆಟ್ ಇಲ್ಲ. ದುಪ್ಪಟ್ಟ ನೋಡಿ ಎಷ್ಟು ಚೆನ್ನಾಗಿದೆ. ದುಪ್ಪಟ್ಟ ಫುಲ್ ಲೆಂತ್ ಬಂದಿದೆ, 2.5 ಮೀಟರ್ ಬಂದಿದೆ. ಈ ಥರ ಇದೆ ಲುಕ್ ನೋಡಿ, ಕ್ಲಿಯರಾಗಿ ಕಾಣ್ತಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಇದರಲ್ಲಿ ಲಾರ್ಜು, ಇದರಲ್ಲಿ ಮೀಡಿಯಮು ಮತ್ತು ಲಾರ್ಜು ಡಬಲ್ ಎಕ್ಸೆಲ್ ಇದೆ ನಿಮಗೆ. ಆ್ಯಕ್ಚುಲಿ ಬುಕ್ ಮಾಡೋ ಮುಂಚೆ ಕನ್ಫರ್ಮ್ ಮಾಡ್ಕೊಳ್ಳಿ ನಿಮ್ಮ ಸೈಜ್ ಅವೈಲೇಬಲ್ ಇದೆಯಾ ಇಲ್ವಾ ಅಂತ. ಕಾಟನ್ ಕುರ್ತೀಸ್ ಆಗಿರೋದ್ರಿಂದ ಸ್ವಲ್ಪ ವಾಶ್ ಆದಮೇಲೆ ಸ್ಲೈಟಾಗಿ ಶ್ರಿಂಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಬೆಟರ್ ಟು ಗೋ ಫಾರ್ ಅ ನೆಕ್ಸ್ಟ್ ಸೈಜ್. ಇವಾಗ ನಿಮ್ಮದು ಎಮ್ ಇದೆ ಅಂತಂದರೆ ಎಲ್ಲಿಗೆ ಹೋದರೆ ಬೆಟರ್ ಅಂದರೆ, ಎಮ್ಮು ನಿಮಗೆ ಪರ್ಫೆಕ್ಟ್ ಫಿಟ್ಟಿಂಗ್ ಅನಿಸಿದ್ರೆ ಎಲ್ಲಿಗೆ ಹೋಗಿ, ಎಲ್ಲೇನಾದರೂ ಪರ್ಫೆಕ್ಟ್ ಫಿಟ್ಟಿಂಗ್ ಅನಿಸಿದ್ರೆ ನೀವು ಆ್ಯಕ್ಚುಲಿ ಅದರದ್ದು ನೆಕ್ಸ್ಟ್ ಸೈಜ್ಗೆ ಹೋಗಿ. ಈ ಥರ ಹ್ಯಾಂಡ್ ಎಂಬ್ರಾಯ್ಡ್ರಿ ಬರುತ್ತೆ. ಇದರಲ್ಲಿ ಮತ್ತೊಂದ್ಸರಿ ಹೇಳ್ತೀನಿ, ಎಮ್, ಎಲ್, ಡಬಲ್ ಎಕ್ಸೆಲ್. ನಾನು ಹಾಕಿರೋದು ಎಲ್ ಸೈಜ್. ಇದು ನೆಕ್ಸ್ಟ್ ಬಂದು ಇದು 3 ಪೀಸ್ ಸೆಟ್. ಇದು ಟೀಲ್ ಗ್ರೀನಲ್ಲಿ ಬರುತ್ತೆ ಈ ಥರ. ಟಾಪಲ್ಲಿ ಬಂದು ಈ ಥರ ಎಂಬ್ರಾಯ್ಡ್ರಿ, ಮಿಷಿನ್ ಎಂಬ್ರಾಯ್ಡ್ರಿ ವರ್ಕ್ ಇದೆ ನಿಮಗೆ. ಇಲ್ಲಿ ಹ್ಯಾಂಡ್ಸಲ್ಲಿ ಪ್ಯಾಚ್ ವರ್ಕ್ ಇದೆ, ಪ್ಯಾಂಟಿಗೆ ಸೂಟ್ ಆಗುವಂಥದ್ದು. ಈ ಥರ ಪ್ಯಾಂಟ್ ಬಂದಿದೆ, ಸ್ಟ್ರೈಟ್ ಕಟ್ಟು. ನಾನು ಹಾಕಿರೋದು ಇದರಲ್ಲಿ ಎಕ್ಸೆಲ್ ಸೈಜು ನೋಡಿ. ಈ ಥರ ದುಪ್ಪಟ್ಟ ಬರುತ್ತೆ. ಇದು ಮೋರ್ ದ್ಯಾನ್ 2 ಮೀಟರ್ ಇದೆ. ಇದೆಲ್ಲ ತುಂಬ ಸಾಫ್ಟಾಗಿದೆ ವೇರ್ ಮಾಡೋಕ್ಕೆ. ಸೊ ಆಫೀಸ್ ವೇರು, ಕಾಲೇಜ್ ವೇರು ಈ ಥರದಕ್ಕೆಲ್ಲ ಹೋಗೋರಿಗೆ, ಇನ್ನು ಡೈಲಿ ಯೂಸಿಗೂ ಆ್ಯಕ್ಚುಲಿ ತುಂಬ ಕಂಫರ್ಟೇಬಲ್. ನೋಡಿ ದುಪ್ಪಟ್ಟ ಎಷ್ಟು ಚೆನ್ನಾಗಿ ಬಂದಿದೆ, ಒಂಥರ ಬಾಂಧನಿ ಶೇಡೆಡಲ್ಲಿ ಬಂದಂಗೆ ಬಂದಿದೆ ಈ ಥರ. ಇದರಲ್ಲಿ ಆ್ಯಕ್ಚುಲಿ ಎಮ್ಮು, ಎಲ್, ಎಕ್ಸೆಲ್ 3 ಪೀಸಸ್ ಅಷ್ಟೇ ಅವೈಲೇಬಲ್ ಇದೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 1050 ಪ್ಲಸ್ 70 ರುಪೀಸ್ ಶಿಪ್ಪಿಂಗ್ ಆಲ್ ಓವರ್ ಇಂಡಿಯಾ ಇರುತ್ತೆ. ಈ ವಿಡಿಯೋದು ಲಾಸ್ಟ್ ಪೀಸ್ ಬಂದು ಇದು ಲೈಟ್ ವೈಲೆಟ್ ಕಲರ್. ಇದು ಹತ್ರ ಬಂದು ತೋರಿಸ್ತೀನಿ. ಈ ಥರ ಇದೆ ಡಿಸೈನು, ಮೆಷಿನ್ ಎಂಬ್ರಾಯ್ಡ್ರಿ. ಇದೆಲ್ಲ ಫಾಲ್ಸ್ ಬರೋರು ಹಾಗೆ ಈ ಥರ ಇದೆ, ಲಟ್ಕನ್ ಥರ. ಇದ್ರ ಕಾಂಬಿನೇಷನಲ್ಲಿ ಪ್ಯಾಂಟ್ ಬಂದು ಇದಕ್ಕೆ ಕರೆಕ್ಟ್ ಆಗೋಂಗೆ ಇದೇ ಕಾಂಬಿನೇಷನಲ್ಲಿ ಕೊಟ್ಟಿದ್ದಾರೆ. ಬೇರೆ ಡಿಸೈನ್ ಇದೆ ನೋಡಿ. ಇದು ಬಂದು ಅದಕ್ಕೆ ಕರೆಕ್ಟ್ ಆಗುವಂಥ ದುಪ್ಪಟ್ಟ. ಇದು 2.25 ಮೀಟ್ರ್ ಇರ್ಬೋದು ಇದು ನೋಡಿ. ಈ ಥರ ಕಾಣಿಸುತ್ತೆ. ನಾನು ಹಾಕಿರೋದು ಇದರಲ್ಲಿ ಎಕ್ಸೆಲ್ ಸೈಜು. ಇದ್ರ ಪ್ರೈಸ್ ಬಂದು ಫಸ್ಟ್ ಇದರಲ್ಲಿ ಅವೈಲೇಬಲ್ ಸೈಜ್ ಬಂದು ಮೀಡಿಯಮ್ಮು, ಲಾರ್ಜು, ಎಕ್ಸೆಲ್ಲು. ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 1150 ಪ್ಲಸ್ 70 ರುಪೀಸ್ ಶಿಪ್ಪಿಂಗ್ ಆಲ್ ಓವರ್ ಇಂಡಿಯಾ ಇರುತ್ತೆ. ಇದೆಲ್ಲ ವಾಷಿಂಗ್ ಇನ್ಸ್ಟ್ರಕ್ಷನ್ಸ್ ಹೇಗೆ ಅಂತಂದರೆ, ಫಸ್ಟು ನೀವು ಸಾಲ್ಟ್ ವಾಟ್ರಲ್ಲೇ ವಾಶ್ ಮಾಡಬೇಕು, ಲೂಕಾಮ್ ವಾಟ್ರಲ್ಲಿ. ಮತ್ತು ಆ್ಯಕ್ಚುಲಿ ಇದನ್ನು ಮೆಷಿನ್ ವಾಶ್ ಮಾಡಬೇಡಿ, ಹ್ಯಾಂಡ್ ವಾಶೇ ಅಥವಾ ಜಸ್ಟ್ ಸೋಪ್ ಮಾಡಿ ಹಿಂಗೆ ತೆಗೆದ್ರು ಸಾಕೆ. ಆ್ಯಕ್ಚುಲಿ ತುಂಬ ಹಾರ್ಶ್ ಡಿಟರ್ಜೆಂಟ್ಸ್ ಎಲ್ಲ ಹಾಕಬೇಡಿ. ಮತ್ತು ಇದು ನೀವು ಯೂಶ್ವಲಾಗಿ ಏನು ಮಾಡಬೇಕು, ಯಾವಾಗಲೂ ಜೈಪುರ್ ಕಾಟನ್ ಅಥವಾ ಕಾಟನ್ ತೊಗೋತೀರಾ ಅಂದರೆ 1 ಸೈಜ್ ಬಿಗ್ಗರೆ ತೊಗೊಳ್ಳಿ. ಸೊ ದ್ಯಾಟ್ ಒಂಚೂರು ಶ್ರಿಂಕ್ ಆದ್ರೂ ಮತ್ತೆ ಅದು ಯೂಸ್ ಮಾಡೋಕ್ಕೆ ಬರುತ್ತೆ. ಹಾಗೆ ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.